ಪ್ರೀತಿಸುವ ನಾಟಕವಾಡಿ ಅಪ್ರಾಪ್ತೆಯ ಮೇಲೆ ರೇಪ್ ಬೆಸಗಲಾಗಿದೆ. ವಿಡಿಯೋ ಬೆದರಿಕೆಯಿಂದ ಬಾಲಕಿ ಮೇಲೆ ಸರಣಿ ಅತ್ಯಾಚಾರ. ಪ್ರಣಯದ ರಾಗವನ್ನಾಡಿ ಅತ್ಯಾಚಾರ. ವಿಡಿಯೋ ಬೆದರಿಕೆಯಿಂದ ಬಾಲಕಿಯ ಮೇಲೆ ಸರಣಿ ಅತ್ಯಾಚಾರ. ಅಪ್ರಾಪ್ತೆಯ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್. ಅತ್ಯಾಚಾರದ ವಿಡಿಯೋ ಸ್ನೇಹಿತನೊಂದಿಗೆ ಶೇರ್ ಮಾಡಿದ್ದ ಆರೋಪಿ. ನಿರಂತರ ಅತ್ಯಾಚಾರದಿಂದ ಸದ್ಯ ಗರ್ಭಿಣಿಯಾಗಿರೋ ಬಾಲಕಿ. ಕೊಪ್ಪಳ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಹಳ್ಳಿಯೊಂದರಲ್ಲಿ ಈ ಘಟನೆ ನಡೆದಿದೆ. ಬಾಲಕಿಯ ದೂರಿನನ್ವಯ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪ್ರಕರಣ ಸಂಬಂಧ ಸದ್ಯ 7 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇದು ನಮ್ಮ ದೇಶಕ್ಕೆ ಅಂಟಿರೋ ಅತ್ಯಂತ ದರಿದ್ರ ಚಾಳಿ. ಇನ್ನು ಹೆಣ್ಮಕ್ಳು ಕೂಡ ಭಯಪಡುವ ಯಾವುದೇ ಅವಶ್ಯಕತೆಯೂ ಇಲ್ಲ. ಈ ಬ್ಲ್ಯಾಕ್ ಮೇಲ್ ಪ್ರಕರಣ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಅಧಿಕಾರಿ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಮಹಿಳಾ ಠಾಣೆಯಲ್ಲಿ ದಿನಾಂಕ 8/8 ಸುಮಾರು 15 ದಿನ ಹಿಂದೆ ಒಂದು ಪ್ರಕರಣ ದಾಖಲಾಗಿದ್ದು, ಅಪ್ರಾಪ್ತ ವಯಸ್ಸಿನ ಬಾಲಕಿ ಇವರು ಸ್ಕೂಲಿಗೆ ಹೋಗಬೇಕಾದ್ರೆ ಒಂದಿಬ್ಬರು ಪರಿಚಯ ಮಾಡಿಕೊಂಡು, ಇನಿಷಿಯಲಿ ಒಬ್ಬನು ಪರಿಚಯ ಮಾಡಿಕೊಂಡು, ತದನಂತರ ಅವರಿಗೆ ಫಿಸಿಕಲಿ ಸೆಕ್ಶುವಲಿ ಅಬ್ಯೂಸ್ ಮಾಡಿಬಿಟ್ಟು, ಅದು ನಂತರ ಅವರು ಇನ್ನೊಬ್ಬರು ಅವ್ರ ಗೆಳೆಯನೇ ಅವನು ಕೂಡ ಅವರಿಗೆ ಫಿಸಿಕಲಿ ಮತ್ತು ಸೆಕ್ಶುವಲಿ ಅಬ್ಯೂಸ್ ಮಾಡಿಬಿಟ್ಟು ಇದು ಮಾಡಿದಾರಂತೆ. ಇದು ಹೋದ ವರ್ಷ 25 ಸೆಪ್ಟೆಂಬರಲ್ಲಿ ನಡೆದಂಥ ಘಟನೆ ಇದು. ಸೊ ಅವರು 8ನೇ ತಾರೀಕಿಗೆ ಕೊಟ್ಟಂತಹ ಪ್ರಕರಣ ಮೇಲೆಗೆ ಮಹಿಳಾ ಠಾಣೆಯಲ್ಲಿ ಒಂದು ಪೋಕ್ಸೋ ಅಡಿಯಲ್ಲಿ ಹಾಗೂ ರೇಪ್ ಕೇಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಸ್ವಲ್ಪ ಫೋಟೋಸ್ಗಳು ಅವರು ಹರಿದಾಡಿಬಿಟ್ಟಿದ್ದಕ್ಕೆ ಅದು ಪ್ರಕರಣಗಳನ್ನು ಕೂಡ ನಾವು ಅಳವಡಿಸ್ಕೊಂಡು ಟ್ರಾನ್ಸ್ಮಿಟ್ ಮಾಡಿದ್ದಾರೆ. ಫೋಟೋಸ್ ಎಲ್ಲ ಟ್ರಾನ್ಸ್ಮಿಟ್ ಮಾಡಿದ್ದಕ್ಕೆ. ಸೊ ಆಮೇಲೆ ಕ್ರಿಮಿನಲ್ ಇಂಟಿಮಿಡೇಷನ್ ಇವೆಲ್ಲ ಹಾಗೂ ಪೋಕ್ಸೋ ಮತ್ತು IT ಆ್ಯಕ್ಟ್ ಪ್ರಕರಣದಲ್ಲಿ IT ಆ್ಯಕ್ಟ್ ಇವೆಲ್ಲ ಅಳವಡಿಸ್ಕೊಂಡು ನಾವು ಸುಮಾರು 7 ಜನಕ್ಕೆ ಇದರಲ್ಲಿ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಎಲ್ಲ ಆರೋಪಿಗಳದ್ದು ಮೊಬೈಲ್ಗಳು ಸೀಸ್ ಮಾಡಿಬಿಟ್ಟು FSLಗೆ ನಾವು ಕಳಿಸೋದು. ಸೊ ಈ ಪ್ರಕರಣದಲ್ಲಿ ನಾವು ಸುಮಾರು 7 ಮೊಬೈಲ್ಗಳು ಸೀಸ್ ಮಾಡಿದ್ದೀವಿ. ಆಮೇಲೆ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೂಡ ಮಾಡಿಸಿದ್ದೀವಿ. ಸೊ ಮುಂದಿನ ತನಿಖೆ ನಡೀತಾ ಇದೆ. ಬಾಲಕಿ ಸದ್ಯ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಹಾಗಾಗಿ ಮುಂದಿನ ತನಿಖೆ ನಡೀತಾ ಇದೆ. ನಮ್ಮ ಮಹಿಳಾ ಬಾಲಕಿಯ ಮೇಲೆ ಮೃಗೀಯವಾಗಿ ಅತ್ಯಾಚಾರ ಮಾಡಿದ್ದಲ್ಲದೆ ಅದು ತನ್ನ ಫೋನ್ನಲ್ಲಿ ಸಂಗ್ರಹವಾಗಿರಿಸಿ ಅದನ್ನೇ ತೋರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡಿರೋದು ಇದು ಅಕ್ಷಮ್ಯ ಅಪರಾಧ. ಜೊತೆಗೆ ಈ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಇದರಿಂದ ಹೆಣ್ಣು ಮಕ್ಕಳು ಕೂಡ ಯಾವುದೇ ತರಹದಲ್ಲೂ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಖಾಸಗಿ ವಿಚಾರವನ್ನು ಬಹಿರಂಗಪಡಿಸೋದು ಅಕ್ಷಮ್ಯ ಅಪರಾಧ. ಈ ತರಹದ್ದೊಂದು ವಿಡಿಯೋ ನಿಮ್ಮ ಬಳಿಗೆ ತೋರಿಸಿ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರೆ ಸ್ಥಳೀಯ ಮಹಿಳಾ ಠಾಣೆಗೆ ದಾಖಲು ಮಾಡಬಹುದು ಕಂಪ್ಲೇಂಟನ್ನು. ಜೊತೆಗೆ ನಿಮ್ಮ ಎಲ್ಲ ವಿಡಿಯೋಗಳನ್ನು ಕೂಡ ರಹಸ್ಯವಾಗಿ ಇಡಲಾಗುತ್ತೆ. ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಬಹಿರಂಗಪಡಿಸೋದಿಲ್ಲ. ಮಹಿಳಾ ಪೊಲೀಸ್ ಠಾಣೆ ಇಲಾಖೆಯವರು ಕೂಡ ತಮಗೆ ಭರವಸೆಯನ್ನು ನೀಡ್ತಾರೆ. ಅದರಲ್ಲಿ ಸಂಪೂರ್ಣವಾದಂತಹ ಭದ್ರತೆ ಜೊತೆಗೆ ಭರವಸೆಯೂ ಕೂಡ ಮೂಡಲಿದೆ. ಹಾಗಾಗಿ ಈ ತರಹದ್ದು ಯಾರೇ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೂ ಕೂಡ ಯಾವುದೇ ಆತಂಕ ಮತ್ತು ಗಾಬರಿ ಇಲ್ಲದೆ ಮಹಿಳಾ ಠಾಣೆಗೆ ಕಂಪ್ಲೇಂಟ್ ದಾಖಲು ಮಾಡಬಹುದು.